ಉದಾಹರಣೆಗೆ ನಿಮಗೆ ಸಕ್ಕರೆ ಕಾಯಿಲೆ 2, 3, 5 ವರ್ಷದಿಂದ ಇದೆ. ನೀವು ಡಾಕ್ಟ್ರ್ ಹತ್ರನೇ ಹೋಗಿಲ್ಲ ಅಂದರೆ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನನಗೆ ಈ ಒಂದಾ ಪರೀಕ್ಷೆ, ಪ್ರೋಟೀನ್ಗೆ ಒಂದಾ ಪರೀಕ್ಷೆ ಮಾಡಬೇಕು, ಸೀರಮ್ ಕ್ರಿಯಾಟಿನಿನ್ ರಕ್ತ ಪರೀಕ್ಷೆ ಮಾಡಬೇಕು ಅಂತ ಕೇಳಿದ್ರೆ ಆ ಟೆಸ್ಟ್ ಮಾಡಿದ್ದಲ್ಲಿ ಯೂರಿನ್ನಲ್ಲಿ ಏನಾದ್ರು ಪ್ರೋಟೀನ್ ಲೀಕಿಂಗ್ ಇದೆ ಅಂತ ಗೊತ್ತಾಗಿದ್ರೆ ಅದಕ್ಕೆ 4-5 ಥರ ಹೊಸ ಮೆಡಿಸಿನ್ಗಳಿವೆ. ಒಂದು ಏಸ್ ಇನ್ಹಿಬಿಟರ್ಸ್ ಆರ್ ಆಂಜಿಯೋಟೆನ್ಸಿನ್ ರಿಸೆಪ್ಟರ್ ಬ್ಲಾಕರ್ಸ್ ಅಂತ ಮೊದಲು ನಾವು ಉಪಯೋಗ ಮಾಡ್ತಕ್ಕಂಥದ್ದು ಪ್ರೋಟೀನ್ ಕಮ್ಮಿ ಮಾಡೋಕ್ಕೆ. ಎರಡನೇದು SGLT2 ಇನ್ಹಿಬಿಟರ್ಸ್ ಅಂತ ಹೊಸ ಥರದ ಮಾತ್ರೆ ಬಂದಿದೆ. ಮೂರನೇದು ಫಿನೆರ್ನೋನ್ ಅಂತ ಇತ್ತೀಚೆಗೆ ಬಂದಿರೋ ಮಾತ್ರೆ. ನಾಲ್ಕನೇದು GLP-1 ಅಗನಿಸ್ ಸೆಮಾಗ್ಲುಟೈಡ್ ಅಂತ ಮಾತ್ರೆ ಮತ್ತು ಇಂಜೆಕ್ಷನ್. ಇವು 4-5 ಥರ ಮಾತ್ರೆಗಳು ಮತ್ತು ಇಂಜೆಕ್ಷನ್ ಸಕ್ಕರೆ ಕಾಯಿಲೆ ತಡೆಗಟ್ಟಕ್ಕೆ, ಜೊತೆಗೆ ಸಕ್ಕರೆ ಕಾಯಿಲೆಯಿಂದ ಆಗ್ತಕ್ಕಂಥ ಒಂದು ಕಿಡ್ನಿನಲ್ಲಿ ಬಾಧೆ, ಇದನ್ನು ತಡೆಗಟ್ಟಿ ಟ್ರೀಟ್ಮೆಂಟ್ ಮಾಡ್ಬೋದು.